ರಾಜು ಆದಿಮನಿ ಅವರು ಈಗ ಮುಂದಿನ ಸ್ಪರ್ಧಾಗಿಯಾಗಿ ಕರೆಯುತ್ತಿದ್ದಾರೆ. ಹಲೋ, ಕಮಾನ್ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕು ಅವರಿಗೆ. ನಿಮ್ಮ ಚಪ್ಪಾಳೆ ಅವರಿಗೆ ಟಾನಿಕ್ ಇದ್ದಂಗೆ. ಕಮಾನ್ ರಾಜ್, ನೀವು ಕಥ ಮಾಡಬೇಡ್ರಿ. ನಿಮ್ಮ ಕತ್ತಲಿಂದ ಏನೋ ಕೆಲಸ ಯಾರಿಗೆ ಮ್ಯಾಗ ಮ್ಯಾಗ ರಾಜು ಹಾದಿಮನಿ ರಾಜು ಹಾದಿಮನಿ ಸಾಕಿನ್ ಬಿಚ್ಚರ್ಗಿ ಅವರು ಈಗ ಕಲ್ಲು ಎತ್ತು ಸ್ಪರ್ಧಾಳಿ ಶ್ರೀಶೈಲ್ ಬಿಚ್ಚರ್ಗಿ ಅವರು ಶರಣಪ್ಪ ಮಲ್ಕಪ್ಪ ಗೌಡರು ಕೂಡ ಕಿರಣ್ ಚೌಹಾಣ್ ಅವರಿಗೆ 100 ರೂಪಾಯಿ ಕಾಣಿಕೆ ನೀಡುತ್ತಾರೆ. ಶಬಾಜ್. ಅದೇ ರೀತಿ 50 ರೂಪಾಯಿ ಕಾಣಿಕೆ ನೀಡುತ್ತಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರಿಗೂ ತುಂಬಾ ಧನ್ಯವಾದಗಳು. 56 ಕೆಜಿಯ ಕಲ್ಲನ್ನ ಎತ್ತಿದ್ದಾರೆ ರಾಜು ಹಾದಿಮನಿ ಸಾಕಿನ್ ಬಿಚ್ಚರ್ಗಿ. ಇನ್ನು ಮುಂದಿನ ತಯಾರಿಗಳು ದಯವಿಟ್ಟು 60 ಕೆಜಿಯ ಕಲ್ಲನ್ನ ಒಗೆಯುವಂತ ಪೈಲ್ವಾನ್ಗಳು ಬರಬೇಕು. ಗಿರ್ನಾ ಜೋಡ ಮಾಡ್ಲತ್ತೀನಿ, ಅಲ್ಲಿ ಹೋಗೋದಾಗಿಲ್ಲ ನನಗೆ, ಅದಕ್ಕೆ ಹಂಗೆ ಹೊಯ್ಕೊಳತ್ತ. ಅಲ್ಲಿ ಟೇಸ್ಟ್ ಮಾಡಿತ್ತು ವಿಡಿಯೋ ಮಾಡಬೇಕಿತ್ತು ನಮ್ದು ಅಲ್ಲಿದ. ನಾನೇ ಮಾಡಕ್ ಬರಲ್ಲ. ಬಸವರಾಜ್ ಶಿವಣ್ಣನವರು ಕೂಡ ಕಮಿಟಿಗೆ 1001 ರೂಪಾಯಿ ಕಾಣಿಕೆ ನೀಡುತ್ತಾರೆ. ಇದನ್ನು ಕಮಿಟಿಯವರು ಸ್ವೀಕಾರ ಮಾಡಬೇಕಾಗಿ ಅದನ್ನ ಹರಿದ ಇಟ್ರು ನೋಡ್ಲಾ, ಅದನ್ನ ಹೆಂಗ್ ಮಾಡ್ರಿ ಟಾವೆಲ್. ಶಿವಪುತ್ರ ಸಿ ಔಟಿ ಅವರು ಕೂಡ ಕಮಿಟಿಗೆ 2000 ರೂಪಾಯಿ ಕಾಣಿಕೆ ನೀಡುತ್ತಾರೆ. ಕಮಿಟಿಯವರು ಇದನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿ. ಶಿವಪುತ್ರ ಸಿ ಔಟಿ ಅವರು ಕೂಡ ಕಮಿಟಿಗೆ 2000 ರೂಪಾಯಿ ಕಾಣಿಕೆ ನೀಡುತ್ತಾರೆ. ಸ್ವೀಕಾರ ಮಾಡಬೇಕಾಗಿ ಜೋರಾದ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕು. ಪ್ರಕಾಶ್ ಬಿಚ್ಚರ್ಗಿ ಅವರು ಅತ್ಯುತ್ತಮವಾದ ಕಲ್ಲ ಒಗೆತಗಾರ. ಈಶ್ವರ್ ಶಿವಣ್ಣನವರು ಕಮಿಟಿಗೆ 2000 ರೂಪಾಯಿ ಕಾಣಿಕೆ ನೀಡುತ್ತಾರೆ. ಕಮಿಟಿ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಆಕಾಶ ಜೋರ ಚಪ್ಪಾಳೆ ಹೊಡಿ ಸ್ವಲ್ಪ.